ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಲ್ಲಿಕಾರ್ಜುನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಅನೇಕ ಶಾಸಕರ ಕಂಪ್ಲೇಂಟ್ ಒಂದೇ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಕಾರಣ ಗ್ಯಾರಂಟಿ ಯೋಜನೆಯಿಂದಾಗಿ ಅಂತ. ಆದ್ರೆ ಈಗಾಗಲೇ ಅನುದಾನ ಬಿಡುಗಡೆ ಆಗಿತ್ತಲ್ಲ, ಅದರ ಸದ್ಬಳಕೆ ಎಷ್ಟಾಗಿದೆ ಅನ್ನೋದಕ್ಕೆ ಅವ್ರು ಕೊಡ್ತಾ ಇರುವಂತಹ ಸಬೂಬೇನು, ಏನ್ ಹೇಳ್ತಿದ್ದಾರೆ? ವೀಣಾ, ಏನು ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಬಂದ ಬಳಿಕ ಗ್ಯಾರಂಟಿ ಯೋಜನೆ ಹಿನ್ನೆಲೆಯಲ್ಲಿ ತಮ್ಮ ಕ್ಷೇತ್ರಗಳಿಗೆ ಅನುದಾನವೇ ಇಲ್ಲ, ಅನುದಾನವನ್ನು ಕೊಡಿ ಅನ್ನೋಂಥ ನ್ಯಾಯ ತೆಗೆಯುವಂಥ ಒಂದು ಶಾಸಕರು ಒಂದು ಭಾಗವಾದರೆ, ಇದನ್ನು ಬಾಗಲಕೋಟೆ ಜಿಲ್ಲೆಗೆ ಹೋಲಿಸಿಕೊಂಡ ಸಂದರ್ಭದಲ್ಲಿ ಬಹುತೇಕವಾಗಿ ಇಲ್ಲಿರ್ತಕ್ಕಂಥ ಶಾಸಕರು ಕಳೆದ 2 ವರ್ಷಗಳಿಂದ ಕೂಡ ಏನಂತಂದ್ರೆ ಸಂಪೂರ್ಣವಾಗಿ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಬಳಕೆ ಮಾಡಿಲ್ಲ ಅನ್ನುವಂಥದ್ದನ್ನು ನಾವು ಏನು KDP ಸಭೆಯಲ್ಲಿ ಶಾಸಕರು ಅನುದಾನ ಬಳಕೆ ಮಾಡಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ 7 ಜನ ವಿಧಾನಸಭೆ ಶಾಸಕರು ಇರುವಂಥದ್ದು ಮತ್ತು 3 ಜನ ಪರಿಷತ್ನ ಸದಸ್ಯರು ಕೂಡ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ 23, 24ನೇ ಸಾಲಿನಲ್ಲಿ ಆಗಿರ್ಬೋದು ಮತ್ತು 24, 25ನೇ ಸಾಲಿನಲ್ಲಿ ಇರ್ಬೋದು, ಆ ಒಂದು ಮಾಹಿತಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಪರಿಪೂರ್ಣವಾಗಿ ಆ ಒಂದು ಅನುದಾನ ಬಳಕೆ ಆಗದೇ ಇರುವಂಥದ್ದು ಬಹಳಷ್ಟು ಅಚ್ಚರಿ ಸಂಗತಿ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ, ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಬಹುತೇಕವಾಗಿ ಸಮಸ್ಯೆಗಳು ಇರುವಂಥದ್ದು, ಸಾಕಷ್ಟು ಬೇಡಿಕೆಗಳನ್ನು ಕೂಡ ಇಡ್ತಾನೆ ಹೋಗ್ತಾ ಇದ್ದಾರೆ ಜನರು. ಅವರ ಸಮಸ್ಯೆಗಳು ಇನ್ನೂ ಕೂಡ ಬಗೆಹರಿದಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ, ಯಾಕಂದ್ರೆ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇವತ್ತಿನ ದಿವಸ ಏನಂತಂದ್ರೆ 5 ಜನ ಶಾಸಕರು ಕೂಡ ಏನಂತಂದ್ರೆ ಅದನ್ನ ಯಾವುದೇ ರೀತಿಯಾದಂತಹ ಹಣವನ್ನೇ ಇನ್ನೂವರೆಗೂ ಕೂಡ ಬಳಸಿಲ್ಲ ಅನ್ನುವಂಥದ್ದು ಡಿಸೆಂಬರ್ ಅಂತ್ಯದ ವೇಳೆಗೆ ಏನಂತಂದ್ರೆ KDP ಮಾಹಿತಿಯಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ಇರ್ತಕ್ಕಂಥ ಅನುದಾನವನ್ನು ಬಳಕೆ ಮಾಡಬೇಕಾಗಿರ್ತಕ್ಕಂಥದ್ದು ಶಾಸಕರ ಜವಾಬ್ದಾರಿ ಆಗಿರುವಂಥದ್ದು. ಆದ್ರೆ ಎಲ್ಲೋ ಒಂದು ಕಡೆ ಆ ರೀತಿ ಆಗಿಲ್ಲ. ಮತ್ತೆ ಈಗ ಅವರು ಆ ಸಮಯ ಇದೆ ಅನ್ನುವಂಥದ್ದನ್ನು ಹೇಳಿದ್ರು ಕೂಡ 23, 24ನೇ ಸಾಲಿನಲ್ಲಿ ನೋಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರತಿ ಕ್ಷೇತ್ರಕ್ಕೂ ಕೂಡ 2 ಕೋಟಿ ರೂಪಾಯಿ ಹಣವನ್ನು ನೀಡಿರುವಂಥದ್ದು. ಅಲ್ಲೂ ಕೂಡ 2 ಕೋಟಿ ಹಣವನ್ನು ಸಂಪೂರ್ಣವಾಗಿ ಯಾರೂ ಕೂಡ ಅದನ್ನ ಬಳಕೆ ಮಾಡಿಲ್ಲ. ಇವುಗಳ ಮಧ್ಯೆ ಈ ಬಾರಿ 1.5 ಕೋಟಿ ಹಣವನ್ನು ನೀಡಿರುವಂಥದ್ದು, ಅಲ್ಲಿಯೂ ಕೂಡ 5 ಜನ ಶಾಸಕರು ಆ ಹಣವನ್ನು ಬಳಕೆ ಮಾಡಿಲ್ಲ. ಉಳಿದಂಥವ್ರು ಏನಂತಂದ್ರೆ ಖಚಿತವಾಗಿ 20 ಲಕ್ಷ, 40 ಲಕ್ಷ ಹೀಗೆ ಕೆಲವೊಂದಿಷ್ಟು ಅನುದಾನವನ್ನ ಬಳಕೆ ಮಾಡಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತೆ ಉಮಾಶ್ರೀ ಅವರು ಒಂದ್ ಕಡೆ ಏನಂತಂದ್ರೆ ಆ ಒಂದು ಹಣವನ್ನು ಬಳಕೆ ಮಾಡಿರುವಂಥದ್ದು ಕಂಡು ಬರುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಬಹುತೇಕವಾಗಿ ಇರ್ತಕ್ಕಂಥ ಜಿಲ್ಲೆಯ ಶಾಸಕರು ಕೊಟ್ಟಿರ್ತಕ್ಕಂಥ ಅನುದಾನವನ್ನ ಯಾಕೆ ಬಳಕೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಇವತ್ತಿನ ದಿವಸ ಜಿಲ್ಲೆಯ ಜನರಲ್ಲಿ ಏನಂತಂದ್ರೆ ಯಕ್ಷ ಪ್ರಶ್ನೆಯನ್ನ ಕಾಡ್ತಾ ಇದೆ. ಯಾಕಂದ್ರೆ ಗ್ಯಾರಂಟಿಯ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ಕ್ಷೇತ್ರಗಳಿಗೆ ಅನುದಾನವೇ ಇಲ್ಲ ಅನ್ನುವಂಥದ್ದು ಕೂಗು ಕೇಳಿ ಬರ್ತಾ ಇದೆ. ಆದ್ರೆ ಬಾಗಲಕೋಟೆ ಜಿಲ್ಲೆಯ ಮಟ್ಟಿಗೆ ಇದೊಂದು ವ್ಯತಿರಿಕ್ತ ಪರಿಣಾಮ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ವೀಣಾ, ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.